ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಸಚಿವರಲ್ಲಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ಶಾಲಾ ಕಟ್ಟಡಗಳು ನೂರಾರು ವರ್ಷದಿಂದ ಕಟ್ಟಿರ್ತಕ್ಕಂಥ ಶಾಲಾ ಕಟ್ಟಡಗಳಿಗೆ ದುರಸ್ತಿ ಆಗಿಲ್ಲ. ಮರದ ಕೆಳಗಡೆ ಪಾಠ ಮಾಡ್ತಾ ಇದ್ದಾರೆ. ದುರಸ್ತಿ ಮಾಡಬೇಕು ಒಂದು ಶಾಲೆನ ಅಂತಂದರೆ 10 ಲಕ್ಷ ಕಡಿಮೆ ಅಂದರೂ 10 ಲಕ್ಷನಾದ್ರು ಕೊಡಬೇಕು, ಮಳೆ ನೀರು ಸೋರದೆ ಇದ್ದಂಗೆ. ಅದಕ್ಕೋಸ್ಕರ ಹೊಸ ಬಿಲ್ಡಿಂಗ್ಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು, ನಮ್ಮ ಕ್ಷೇತ್ರದಲ್ಲಿ ಇನ್ಫೋಸಿಸ್ ಇದೆ, RBI ಇದೆ, TVS ಇದೆ, CSR ಫಂಡಿಂದ ಕೂಡ ಒಂದು 10-5 ಶಾಲಾ ಕಟ್ಟಡವನ್ನು ನಮ್ಮ ಕ್ಷೇತ್ರಕ್ಕೆ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಗಳು ಇದ್ರೂ ಕೂಡ ಅಲ್ಲಿ ಅವರು ಶಾಲಾ ಕಟ್ಟಡಗಳಲ್ಲಿ ಯಾವುದಕ್ಕೂ ಅನುದಾನ ಕೊಡ್ತಾ ಇಲ್ಲ. ನಾವೆಲ್ಲ ಸರ್ಕಾರ ಕೊಟ್ಬಿಡ್ತಾ ಇದ್ದೀವಿ, ನೀವು ಅಲ್ಲಿಂದ ತಗೋಬೇಕು ಅಂತ ಹೇಳ್ತಿದ್ದಾರೆ. ಅದರಿಂದ ನಮ್ಮಲ್ಲೇ ಇಂಡಸ್ಟ್ರಿಯಲ್ ಕ್ಷೇತ್ರಗಳಿರೋದ್ರಿಂದ ಶಾಲಾ ಕಟ್ಟಡಗಳು ಬಹಳ ಮುಖ್ಯ. ಪ್ರಾಥಮಿಕ ಶಾಲೆಗಳು ಬಡವರ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಹೊಸ ಶಾಲಾ ಕಟ್ಟಡಗಳನ್ನ ಹೆಚ್ಚಿಗೆ ಕಟ್ಟಿಕೊಡ್ಬೇಕು. CSR ಫಂಡ್ ಅನ್ನ ಆಯಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು ನಾವು ತಮ್ಮದೇ ಆದಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆಗಳನ್ನ ನಾವು ಕಟ್ತಕ್ಕಂಥದಕ್ಕೆ CSR ಫಂಡ್ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಅದನ್ನು ಈಗ ನಾನು ಎಲ್ಲ ಶಾಸಕರಿಗೆ ಹೇಳಿದಿಷ್ಟೇ. ಈಗ ಒಂದು CSR ಸ್ಕೂಲ್ ಇಸ್ ವೆರಿ ಇಂಪಾರ್ಟೆಂಟ್. CSR ಫಂಡ್ ಒಂದು ಸರ್ಕಾರ ಮಂತ್ರಿಗಳಿಗೆ ಸಾಧ್ಯತೆ ಅಷ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡ್ತದೆ. ಒಂದು ಹೆಚ್ಚಿನ ಜವಾಬ್ದಾರಿ ಎಲ್ಲ ಶಾಸಕರಿಗಿದೆ. ನಿಮ್ಗೆ ಇವತ್ತೆಲ್ಲ ನಾಳೆ ಮುಖ್ಯಮಂತ್ರಿ ವಿಶೇಷ ಅನುದಾನ ಕೊಡ್ತಾರೆ. ಆಗ ಬರೀ ರೋಡ್ ತೋಡು ಮಾಡೋದಲ್ಲ, ಅದರಲ್ಲಿ ಬಂದಂತ ಕೆಲವನ್ನು ಬಹುಶಃ ನಾವು ಶಾಲಾ ಬಿಲ್ಡಿಂಗ್ ಕೂಡ ಅನುದಾನ ಇಡಬೇಕು. ನನಗೆ ಕೊಟ್ಟದ್ರೆ ನಾನು 5 ಕೋಟಿ ರೂಪಾಯಿ ಇಟ್ಟಿದ್ದೇನೆ ಬರೀ ಶಾಲಾ ಕಾಲೇಜಿಗೆ. ಮುಖ್ಯಮಂತ್ರಿಗಳು ಬರೀ ಆಡಳಿತ ಪಕ್ಷದವ್ರಿಗೆ ಅಷ್ಟೇ ಇಲ್ಲ ಮುಂದೆ ಕೊಡ್ತಾರೆ. ಕೊಟ್ಟಾಗ ಏನು ಕೊಡ್ತಾ ಇಲ್ಲ. ಆಯ್ತು, ಈಗ ಮುಗಿಲಿಲ್ಲ, ಅದು 1.5 ವರ್ಷ ಆದಷ್ಟೇ ಅಲ್ಲ, ಕೊಡ್ತಾರೆ. ಗದ್ದು ಮಾಡಬೇಡಿ ಮಧು ಅವರೇ. ಮಾನ್ಯ ಅಧ್ಯಕ್ಷರೇ, ಅವರಿಗೆ ಹೆಚ್ಚು ಕೊಠಡಿ ಮತ್ತು ದುರಸ್ತಿಗೆ ಅದೇನು ಕ್ರಮ ತಗೊಳ್ಬೇಕು ಮಾತಾಡಿ ನಾ ಆದಷ್ಟು ಬೇಗ ಮಾಡಿಕೊಡ್ತೀನಿ.